everyone fine. ಬಿಎಂಟಿಸಿ ಬಸ್ನಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಎಂಟಿಸಿಗೆ ಹರಿದು ಬರ್ತಾ ಇದೆ ಕೋಟಿ ಕೋಟಿ ಆದಾಯ. ಪ್ರಯಾಣಿಕರ ಅನುಕೂಲಕ್ಕಾಗಿ ಅಂತಾನೆ ಕ್ಯೂಆರ್ ಕೋಡ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿತ್ತು. ಈ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಏನಿದೆ ಇದ್ರ ಮೂಲಕ ಪಾವತಿಗೆ ಅವಕಾಶವನ್ನ ಕೊಡಲಾಗಿತ್ತು. ಕೆಲವರಿಗೆ ಚಿಲ್ಲರೆ ಇರಲ್ಲ, ಟಿಕೆಟ್ ಕೇಳಿದಂಥ ಸಂದರ್ಭದಲ್ಲಿ ಟಿಕೆಟಿಗೆ ಕೊಡುವುದಕ್ಕೆ ಅಂತ ಬೇಕಾದ ಹಣ ಕರೆಕ್ಟ್ ಆಗಿರಲ್ಲ, ಕೆಲವ್ರ ಹತ್ರ ಕ್ಯಾಶ್ ಇರಲ್ಲ. ಹೀಗಾಗಿ ಡಿಜಿಟಲ್ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಟಿಕೆಟ್ ಅನ್ನ ಪಡ್ಕೊಳ್ಬಹುದಾಗಿತ್ತು. ಪಾಸ್ ಕೂಡ ಇದ್ರ ಮೂಲಕನೇ ಆಕ್ಟಿವೇಟ್ ಮಾಡ್ಕೊಳ್ಬಹುದು, ಅಂದ್ರೆ ನೀವು ರಿನಿವಲ್ ಮಾಡ್ಕೊಳ್ಬಹುದು. ಇದೆಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾರಿಗೆ ನಿಗಮದ ಎಲ್ಲಾ ಬಸ್ಗಳಲ್ಲೂ ಕೂಡ ಈ ವ್ಯವಸ್ಥೆ ಜಾರಿಗೆ ಬಂದಿದೆ. ಬೆಂಗಳೂರು ನಗರ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. UPIನಿಂದ ಇತ್ತೀಚೆಗೆ ನಿತ್ಯವೂ ಕೂಡ 1 ಕೋಟಿ ರೂಪಾಯಿ ಗಳಿಕೆ ಆಗ್ತಾ ಇದೆಯಂತೆ. ಚಿಲ್ಲರೆ ಹಣದ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ UPI ಹಾಗೂ QR ಕೋಡ್ ಅನ್ನ ಉಪಯೋಗ ಮಾಡೋದಕ್ಕೆ ಇದು ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗಿತ್ತು. ಒಂದು ಗ್ರಾಹಕರೇನಿರ್ತಾರೆ ಪ್ರಯಾಣಿಕರು, ಅವ್ರ ಹತ್ರ ಚಿಲ್ಲರೆ ಇರಲ್ಲ, ಇಲ್ಲ ಅಂತಂದ್ರೆ ಅವರು ಹಣ ಕೊಟ್ಟರು ಕೂಡ ಕಂಡಕ್ಟರ್ ಹತ್ರ ಚಿಲ್ಲರೆ ಇರಲ್ಲ. ಈ ಸಮಸ್ಯೆ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿತ್ತು. ಹಾಗಾಗಿನೇ QR ಕೋಡನ್ನು ಅಂಟಿಸ್ಬಿಟ್ರೆ ಇದ್ರ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು. ಜೊತೆಗೆ ಕಂಡಕ್ಟರ್ ಹತ್ರ ಇರುವಂಥ ಈ ಆ್ಯಪ್ ಏನಿದೆ ಅದ್ರ ಮೂಲಕ ಕೂಡ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಬೋದು. ಈ ಡಿಜಿಟಲ್ ಸಿಸ್ಟಮ್ ಏನಿದೆ ಒಳ್ಳೆ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರತಿನಿತ್ಯವೂ ಕೂಡ 1 ಕೋಟಿಗೂ ಹೆಚ್ಚು ಆದಾಯ ಹರಿದು ಬರ್ತಾ ಇದೆಯಂತೆ. ಇಲ್ಲೀಗ ಚಿಲ್ಲರೆ ಸಮಸ್ಯೆ ಇಲ್ಲ, ಆಗ ಪ್ರಯಾಣಿಕರು ಹಾಗೂ ನಿರ್ವಾಹಕರ ಮಧ್ಯೆ ಯಾವುದೇ ಕಿರಿಕಿರಿಗಳಿಲ್ಲ. ಹಾಗಾಗಿ ಈ ಸಿಸ್ಟಮ್ ಚೆನ್ನಾಗಿದೆ ಅಂತ. ಇನ್ನು ಯಾವ್ಯಾವ ಬಸ್ಗಳಲ್ಲಿ ಈ ವ್ಯವಸ್ಥೆ ಇಲ್ವೋ ಎಲ್ಲ ಬಸ್ಗಳಲ್ಲೂ ಕೂಡ ಅಳವಡಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಈ ವ್ಯವಸ್ಥೆ ಏನಿದೆ ಸಿಸ್ಟಮ್ ಮೂಲಕ ಅಥವಾ QR ಕೋಡ್ ಮೂಲಕ UPI ಮೂಲಕ ಹಣವನ್ನು ಪೇಮೆಂಟ್ ಮಾಡುವಂಥ ಕೆಲಸ, ಅದಕ್ಕೆ ಪ್ರಯಾಣಿಕರು ಒಳ್ಳೆ ರೀತಿಯಾಗಿಯೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ.